ಇನ್ನು ಹೇಳಿ ಕೇಳಿ ವಿಧಾನಸಭೆಯ ಅಥವಾ ಈ ವಿಧಾನಮಂಡಲ ವಿಶೇಷ ಅಧಿವೇಶನವನ್ನ ಕರೆದಂತದ್ದು ಜಿ ವಿಚಾರವಾಗಿ ಪ್ರಸ್ತಾಪ ಮಾಡೋದಕ್ಕೆ, ಈ ಮುಖ್ಯವಾಗಿ ಬಿಜೆಪಿ ವಿರುದ್ಧ ದೊಡ್ಡ ಅಸ್ತ್ರ ಜಳಪಿಸೋದಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನ ನಡೆಸಿಕೊಂಡಿತ್ತು. ಆದ್ರೆ ಬಿಜೆಪಿ ಕೂಡ ಈ ಅಬಕಾರಿ ಹಗರಣ ಅನ್ನುವಂಥ ಪ್ರತ್ಯಾಸ್ತ್ರವನ್ನ ಕಾಂಗ್ರೆಸ್ ಮೇಲೆ ಮೊನ್ನೆಯಿಂದನೂ ಕೂಡ ವಿಶೇಷ ಅಧಿವೇಶನದಲ್ಲಿ ಹೂಡಿದ್ದನ್ನ ನಾವು ನೋಡಿದ್ವಿ. ಇವತ್ತು ಕೂಡ ಅಷ್ಟೇ ಒಂದ್ ಕಡೆ ಕಾಂಗ್ರೆಸ್ ಜಿ ವಿಚಾರವನ್ನ ಪ್ರಸ್ತಾಪ ಮಾಡಿ ಒಂದು ನಿರ್ಣಯಕ್ಕೆ ಬರುವಂತ ಪ್ರಯತ್ನ ಮಾಡ್ತಾ ಇದ್ರೆ, ಬಿಜೆಪಿ ಅಬಕಾರಿ ಹಗರಣದ ವಿಚಾರವನ್ನೇ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ವಾಗ್ವಾದ ಶುರು ಮಾಡ್ತು. ಇವತ್ತು ಏನೇನಾಯ್ತು, ಜೊತೆಗೆ ಈ ಒಟ್ಟು ವಿಶೇಷ ಅಧಿವೇಶನದ ಔಟ್ಕಮ್ ಏನು, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಇಷ್ಟು ದುಡ್ಡು 6,000 ಕೋಟಿ ಖಜಾನೆಗೆ ಬರಬೇಕಾಗಿರೋ ದುಡ್ಡು ದೆಹಲಿ ಹತ್ರ ಪ್ರತಿಭಟನೆ ಮಾಡ್ತಾ ಎಲ್ಲಿ ಬರ್ತದೆ ನಿದ್ದೆ? ಅವ್ರಿಗೆ ಏನ್ ಅದಕ್ಕೆ ನಿಧಿ ಬಂದಿಲ್ಲ, ಅವ್ರಿಗೆ ಕೇಳಿ. ಈ ಲೂಟಿ ಸರ್ಕಾರದ್ದೇ ಚಿಂತೆ ಆಗಿದೆ. ಅದನ್ನ ಮುಚ್ಚಾಕಕ್ಕೆ ಈ ತರ ಸದನ ನಡೆಸ್ತಾ ಇದ್ದಾರೆ. ರಾಜಕಾರಣ ಮಾಡೋರು ರಾಜಕಾರಣ ಮಾಡಬೇಡ ಹೇಳಕ್ಕಾಗತ್ತೆ. ಅವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಮಂತ್ರಿಗಳ ಹೆಸರು ಕೂಡ ಉಲ್ಲೇಖ ಆಗಿದೆ. ಯಾರೋ ದುಡ್ಡು ತಿಂದು ಪ್ರಧಾನಮಂತ್ರಿಗಳ ಹೆಸರು ಹೇಳಿದ್ರೆ ಅದು ಒಪ್ಕೋತೀರಾ ನೀವು? ಗ್ರಾಮ ಸಭೆಯಲ್ಲಿ ಏನು ರಾಜ್ಯ ಸರ್ಕಾರ ಜಿ ಕಾಯ್ದೆ ವಿರುದ್ಧ ನಿರ್ಣಯ ಮಂಡಿಸಿದೆ. ಕಾಯ್ದೆ ಬಗ್ಗೆ ಚರ್ಚೆ ಆಗಬೇಕು ಅಂತಲೇ ವಿಶೇಷ ಅಧಿವೇಶನವನ್ನೇ ಕರೆದಿದೆ. ಆದರೆ ವಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರ ವರಸೆಯೇ ಬೇರೆ. ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮವನ್ನೇ ಅಸ್ತ್ರ ಮಾಡಿಕೊಂಡಿದ್ದಾರೆ. ಜಿ ಚರ್ಚೆಗೆ ಅನುವು ಮಾಡಿಕೊಡದಂತೆ ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಬಿಗಿಪಟ್ಟು ಹಿಡಿದಿದೆ. ರಾಜೀನಾಮೆ ಕೊಡ್ಲಿ. ನಿನ್ನೆಯಿಂದ ಬಿಜೆಪಿ ಜೆಡಿಎಸ್ ದೋಸ್ತಿಗಳು ವಿಧಾನಸಭೆಯೊಳಗೆ ಅಹೋರಾತ್ರಿ ಧರಣಿ ನಡೆಸಿದ್ರು. ಹೀಗೆ ವಿಪಕ್ಷಗಳು ಸದನದಲ್ಲಿಯೇ ಹೋರಾಟಕ್ಕೆ ಧುಮುಕಿದ್ರೆ, ಮತ್ತೊಂದು ಕಡೆ ತಿಮ್ಮಾಪುರ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾದ್ರು. ವಿಪಕ್ಷಗಳು ರಾಜೀನಾಮೆಗೆ ಪಟ್ಟು ಹಿಡಿದಿರುವ ಬಗ್ಗೆ ಚರ್ಚಿಸಿದ್ರು. ಇನ್ನಿವತ್ತು ಕೂಡ ವಿಧಾನಸಭೆಯಲ್ಲಿ ಬಿಜೆಪಿ ಜೆಡಿಎಸ್ ತನ್ನ ಪಟ್ಟು ಬಿಡಲಿಲ್ಲ. ಸಚಿವ ತಿಮ್ಮಾಪುರ ರಾಜೀನಾಮೆ ಕೊಡಲೇಬೇಕು ಅನ್ನೋ ಒತ್ತಾಯ ಮುಂದುವರೆಸಿದ್ವು. ಸದಸ್ಯರು ಕಲಾಪ ಆರಂಭಕ್ಕೂ ಮುನ್ನ ಸದನದ ಬಾವಿಗೆ ಇಳಿದಿದ್ರು. ಈ ವೇಳೆ ಮಾತನಾಡಿದ ಆರ್ ಅಶೋಕ್, ಅಬಕಾರಿಯಲ್ಲಿ 6,000 ಕೋಟಿ ಲೂಟಿಯಾಗಿದೆ, ಮೊದಲು ಸಚಿವ ರಾಜೀನಾಮೆ ಕೊಡ್ಲಿ ಅಂತ ಹೇಳಿದ್ರು. ಇಷ್ಟು ದುಡ್ಡು 6,000 ಕೋಟಿ ಖಜಾನೆಗೆ ಬರಬೇಕಾಗಿರೋ ದುಡ್ಡು ಲೂಟಿ ಆಗಿದೆ. ಇದ್ರ ಬಗ್ಗೆ ನಾವು ರಾಜ್ಯದ ಮುಖ್ಯಮಂತ್ರಿಗೆ ನಾವು ಪದೇ ಪದೇ ಹೇಳಿದಿರಿ, ಅವ್ರು ರಾಜೀನಾಮೆ ತಗೊಳ್ಳಿ, ಫಸ್ಟ್ ಅವ್ರು ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆ ಮಾಡಲಿ. ಇನ್ನು ಸದನದ ಬಾವಿಗಿಳಿದವರು ಕರ್ನಾಟಕದಲ್ಲಿ ಲೂಟಿ, ರಾಹುಲ್ ಗಾಂಧಿಗೆ ಕೋಟಿ ಕೋಟಿ ಅಂತ ಘೋಷಣೆ ಕೂಗಿದ್ರು. ಈಗ ನೋಡಿ, ನೀವು ಇಲ್ಲಿ ಬಾವಿಗೆ ಬಂದಿದ್ದೀರಿ, ಪ್ರತಿಭಟನೆ ಮಾಡ್ತಿದ್ದೀರಿ, ಸರಿಯಾಗಿ ಮಾಡಿ ಇದಕ್ಕೆ. ಈ ಮಧ್ಯೆ ಕೈ ಸದಸ್ಯ ಕೋನಾರೆಡ್ಡಿ ಮನ್ರೇಗಾ ಬಗ್ಗೆ ಮಾತನಾಡಿದ್ರು. ಈ ವೇಳೆ ಬಿಜೆಪಿ ಜೆಡಿಎಸ್ ಸದಸ್ಯರು ಅಬಕಾರಿ ಸಚಿವ ರಾಜೀನಾಮೆ ಕೊಡಲೇಬೇಕು ಅಂತ ಕೂಗ್ತಿದ್ರು. ಶರತ್ ಬಚ್ಚೇಗೌಡ ಮಾತನಾಡ್ತಿದ್ದಾಗ ಗೋವಿಂದ ಗೋವಿಂದ ಅಂದ್ರು. ಇವ್ರು ರಾತ್ರೋರಾತ್ರಿ ತಂದಂತ ಕಾಯ್ದೆಗಳ ಪರಿಣಾಮವಾಗಿ ನೂರಾರು ರೈತರು ದೆಹಲಿ ಹತ್ರ ಪ್ರತಿಭಟನೆ ಮಾಡ್ತಾ ಅವ್ರ ಜೀವನಗಳನ್ನ ಕಳ್ಕೊಂಡಂತದ್ದನ್ನ ನಾವು ನೋಡಿದ್ವಿ ಸಭಾಧ್ಯಕ್ಷರೇ. ಸದನದ ಹೊರಗೂ ಅಬಕಾರಿ ವಿಚಾರ ಸದ್ದು ಗದ್ದಲ ಎಬ್ಬಿಸಿದೆ. ಅಹೋರಾತ್ರಿ ಧರಣಿ ಬಗ್ಗೆ ಮಾತನಾಡಿದ ಅಶೋಕ್, ನನಗೆ ರಾತ್ರಿ ನಿದ್ದೆಯೇ ಬರಲಿಲ್ಲ ಅಂದ್ರು. ಇದಕ್ಕೆ ಅಬಕಾರಿ ಸಚಿವ ತಿರುಗೇಟು ಕೊಟ್ಟಿದ್ದಾರೆ. ಎಲ್ಲಿ ಬರ್ತದೆ ನಿದ್ದೆ? ಲೂಟಿ ಹೊಡೆದಿರೋ ಸರ್ಕಾರ ಈ ಕರ್ನಾಟಕದ ಜನರ ಶಾಪ ಇವ್ರನ್ನ ತಟ್ತಾ ಇದೆ. ನಿದ್ದೆ ಮಾಡೋ ಪ್ರಶ್ನೆನೇ ಇಲ್ಲ. ಈ ಲೂಟಿ ಸರ್ಕಾರದ್ದೇ ಚಿಂತೆ ಆಗಿದೆ. ನಮ್ಮ ವಿರೋಧ ಪಕ್ಷದ ನಾಯಕರು ದಾರಿ ತಪ್ತಾ ಇದ್ದಾರೆ. ಯಾರು ಪ್ರೆಷರ್ ಇದೇನೋ ಏನಿದೇನೋ ಗೊತ್ತಿಲ್ಲ. ಅವ್ರಿಗೆ ಏನ್ ಅದಕ್ಕೆ ನಿಧಿ ಬಂದಿಲ್ಲ, ಅವ್ರಿಗೆ ಕೇಳಿ. ನನಗೆ ಹೆಂಗೆ ಗೊತ್ತಾಗೋದು? ರಾಜಕಾರಣ ಮಾಡೋರು ರಾಜಕಾರಣ ಮಾಡಬೇಡ ಹೇಳಕ್ಕಾಗತ್ತೆ. ಮಾಡ್ಕೊಳ್ಳಿ. ಮನ್ರೇಗಾ ಚರ್ಚೆ ಆಗಬಾರದು ಅಂತಲೇ ಬಿಜೆಪಿ ಹೋರಾಟ ಮಾಡ್ತಿದೆ ಅನ್ನೋದು ಕಾಂಗ್ರೆಸ್ ಆರೋಪ. ಆದ್ರೆ ಅಬಕಾರಿ ಅಕ್ರಮ ಮುಚ್ಚಿ ಹಾಕೋದಕ್ಕೆ ಸೆಷನ್ ನಡೀತಿದೆ ಅನ್ನೋದು ಬಿಜೆಪಿ ಪ್ರತ್ಯಾರೋಪ. ಅವ್ರಿಗೆ ಮನ್ರೇಗಾ ವಿಚಾರದಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೀವಿ, ಬೆಳಕು ಚೆಲ್ತೀವಿ, ಜನರಿಗೆ ಏನು ಅನುಕೂಲ ಆಗ್ತಾ ಇತ್ತು ಇವನ್ನೆಲ್ಲ ತಿಳಿಸ್ತೀವಿ ಅಂತೇಳಿ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಸರ್ಕಾರ ದುಡ್ಡು ಹೊಡೆದಿರೋದು ನಿಜ ಹುಟ್ಟಿದೆ, 6,000 ಕೋಟಿ. ಅದನ್ನು ಮುಚ್ಚಾಕಕ್ಕೆ ಈ ತರ ಸದನ ನಡೆಸ್ತಾ ಇದ್ದಾರೆ ಅಷ್ಟೇ. ಮಾನ ಮರ್ಯಾದೆ ಇದ್ದಿದ್ರೆ ರಾಜೀನಾಮೆ ತಗೋಬೇಕಾಯ್ತು. ಇಷ್ಟು ಮಾತ್ರವಲ್ಲ, ಭ್ರಷ್ಟಾಚಾರದ ಬಗ್ಗೆ ಅಧ್ಯಕ್ಷರೇ ಹೇಳಿದ್ದಾರೆ ಅಂತ ವಿಜಯೇಂದ್ರ ತಮ್ಮ ಆರೋಪಕ್ಕೆ ಬಲ ಕೊಡುವ ಕೆಲಸ ಮಾಡಿದ್ರು. ಈ ಮಾತಿಗೆ ತಿರುಗೇಟು ಕೊಟ್ಟ ಸಚಿವ ಎಂ.ಬಿ. ಪಾಟೀಲ್, ಯಾರೋ ಒಬ್ರು ಪ್ರಧಾನಿ ಹೆಸರು ಹೇಳಿದ್ರೆ ಒಪ್ತೀರಾ ಅಂತ ಪ್ರಶ್ನಿಸಿದ್ದಾರೆ.
ಇವತ್ತು ಅಬಕಾರಿ ಇಲಾಖೆನಲ್ಲಿ 6,000 ಕೋಟಿ ಹಗರಣ ಅಂತೇಳಿ ಅದರ ಅಧ್ಯಕ್ಷರು ಕೂಡ ಬಹಿರಂಗವಾಗಿ ಹೇಳಿದ್ದಾರೆ. ಮತ್ತು ಆಡಿಯೋ ಟೇಪ್ ಏನ್ ರಿಲೀಸ್ ಆಗಿದೆ, ಅದರಲ್ಲಿ ಮಂತ್ರಿಗಳ ಹೆಸರು ಕೂಡ ಉಲ್ಲೇಖ ಆಗಿದೆ. ಆಗ ನಾಳೆ ಯಾರು ಬೇಕಾದ್ರೂ ನಾಳೆ ಪ್ರಧಾನಮಂತ್ರಿ ಹೆಸರು ಹೇಳ್ಬೋದು. ಯಾರೋ ದುಡ್ಡು ತಿಂದು ಪ್ರಧಾನಮಂತ್ರಿಗಳ ಹೆಸರು ಹೇಳಿದ್ರೆ ಅದು ಒಪ್ಕೋತೀರಾ ನೀವು? ಇದೆಲ್ಲವೂ ಕೂಡ ರಾಜಕೀಯದಲ್ಲಿ ನಡೀತಿರ್ತದೆ. ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರ ಕಾಂಗ್ರೆಸ್ ಬಿಜೆಪಿ ಬಡಿದಾಟಕ್ಕೆ ಕಾರಣ ಆಗಿದೆ. ಜಿ ಕಾಯ್ದೆ ವಿರುದ್ಧ ಚರ್ಚಿಸಬೇಕು ಅಂತಿದ್ದ ಕಾಂಗ್ರೆಸ್ಗೆ ಬಿಜೆಪಿ ಅಬಕಾರಿ ಅಸ್ತ್ರ ಬಿಟ್ಟಿದೆ. ಹರೀಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.